ಒಂದು ಶತಮಾನದ ಇತಿಹಾಸ ಹೊಂದಿರುವಂತಹ ಶಾಲೆ ಈ ವರ್ಷದ SSLC ಫಲಿತಾಂಶದಲ್ಲಿ ಶೂನ್ಯ ಸಾಧನೆಯನ್ನ ಮಾಡಿರುವಂಥದ್ದು. ನಾನಿವತ್ತು ಅದೇ ಒಂದು ಶಾಲೆ ಬಳಿ ಇದ್ದೀನಿ. ದೃಶ್ಯದಲ್ಲಿ ನೋಡೋದಾದ್ರೆ ಇದು ಕೋಲಾರ ಜಿಲ್ಲೆ KGFನ ಚಿನ್ನದ ಗಣಿ ಪ್ರದೇಶದಲ್ಲಿರುವಂತಹ ಒಂದು ಶಾಲೆ. ಇದು ಸರ್ಕಾರಿ ಅನುದಾನಿತ ಶಾಲೆ. ಅಂದ್ರೆ ಚಿನ್ನದ ಗಣಿ ಏನು ಸಂಸ್ಥೆ ಇತ್ತು ಆ ಒಂದು ಸಂದರ್ಭದಲ್ಲಿ ಚಿನ್ನದ ಗಣಿ ಆರಂಭ ಮಾಡಿದಂತ ಒಂದು ಶಾಲೆ. ಈ ಒಂದು ಶಾಲೆಯನ್ನ 1899ರಲ್ಲಿ ಒಂದು ಶಾಲೆಯನ್ನ ಆರಂಭ ಮಾಡಲಾಗುತ್ತೆ. ಅಂದ್ರೆ ಈ ಒಂದು ಶಾಲೆಯನ್ನ ರಾಜ್ಯದ ಮೊದಲ ಇಂಗ್ಲಿಷ್ ಶಾಲೆ ಅನ್ನೋ ಹೆಗ್ಗಳಿಕೆ ಕೂಡ ಈ ಒಂದು ಶಾಲೆಗಿದೆ. ಅಂದ್ರೆ ಈ ಒಂದು ಚಿನ್ನದ ಗಣಿ ಪ್ರದೇಶದಲ್ಲಿ ಕೆಲಸ ಮಾಡ್ತಿದ್ದಂತ ಕಾರ್ಮಿಕರ ಮಕ್ಕಳಿಗಾಗಿ ಒಂದು ಶಾಲೆಯನ್ನ ಆರಂಭ ಮಾಡಲಾಗುತ್ತೆ. ಈ ಒಂದು ಶಾಲೆಯಲ್ಲಿ ಓದಂತ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇವತ್ತು ದೇಶ ಹಾಗೂ ವಿದೇಶಗಳಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಅಂತ ಹೆಗ್ಗಳಿಕೆ ಇರುವಂತಹ ಈ ಒಂದು ಶಾಲೆ ಇವತ್ತು ಅಂದ್ರೆ ಈ ವರ್ಷದ SSLC ಫಲಿತಾಂಶದಲ್ಲಿ ಶೂನ್ಯ ಸಾಧನೆಯನ್ನ ಮಾಡಿದ್ದಾರೆ. ಈ ಒಂದು SSLC ಅಂದ್ರೆ 38 ಜನ ವಿದ್ಯಾರ್ಥಿಗಳು ಈ ವರ್ಷದ SSLC ಪರೀಕ್ಷೆಯನ್ನ ಬರೆದಿದ್ರು. ಆದರೆ 38 ಜನರ ಪೈಕಿ 38 ಜನ ವಿದ್ಯಾರ್ಥಿಗಳು ಕೂಡ ಈ ಒಂದು ಏನು SSLC ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ. ಅಂದ್ರೆ ಇದಕ್ಕೆ ಪ್ರಮುಖವಾದಂತ ಕಾರಣ ಇಲ್ಲಿ ಸಿಬ್ಬಂದಿಯ ಕೊರತೆ ಹಾಗೂ ಮಕ್ಕಳಿಗೆ ಭಾಷೆಯ ಸಮಸ್ಯೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ನಮಗೆ ಕಂಡು ಬರ್ತಾ ಇದೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಹೇಳಿ ಒಂದು ಶಾಲೆಯ ಪ್ರಾಂಶುಪಾಲರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಒಂದು ಶಾಲೆಯ ಇತಿಹಾಸವನ್ನ ನೋಡಿದಾಗ ನಾವು ತುಂಬಾ ದೊಡ್ಡ ಇತಿಹಾಸ ಇರುವಂತ ಒಂದು ಶಾಲೆ, ಆದರೆ ಈ ವರ್ಷದ SSLC ಫಲಿತಾಂಶದಲ್ಲಿ ಶೂನ್ಯ ಸಾಧನೆಯನ್ನ ಮಾಡಿದೆ. ಏನಕ್ಕೆ, ಏನ್ ಕಾರಣ ಅಂತ ಹೇಳ್ಬೋದು? ಸರ್, ಇದು BGML ಮುಚ್ಚಿದಾಗಿನಿಂದ ಈ ಶಾಲೆಯ ಒಂದು ರೀತಿಯಲ್ಲಿ ಫಲಿತಾಂಶ ಕುಸಿತಾನೆ ಬರ್ತಾ ಇತ್ತು. ನಮ್ಮ DDPI ಸಾಹೇಬರು, BO ಸಾಹೇಬರು ಭಾಳ ಇಂಟ್ರೆಸ್ಟ್ ತಗೊಂಡು ಇದನ್ನು ಏನಾದರೂ ಮಾಡಿ ಶಾಲೆ ಉಳಿಸ್ಬೇಕು, 126 ವರ್ಷ 127 ವರ್ಷದ ಇತಿಹಾಸ ಇರುವಂಥ ಶಾಲೆ ಅಂತೇಳಿ ಬಹಳಷ್ಟು ಶ್ರಮ ಆಗ್ತಾರೆ, ನಮಗೆ ಗೈಡೆನ್ಸ್ ಕೂಡ ಕೊಡ್ತಾರೆ. ಆದರೂ ಕೂಡ ಇಲ್ಲಿ ಈ ಪ್ರಾಥಮಿಕ ಶಾಲೆ ನಮ್ಮ ಕಾಂಪೌಂಡಲ್ಲೇ ಇದೆ. ಈ ಪ್ರಾಥಮಿಕ ಶಾಲೆಗೆ 2000ದಿಂದನೂ ಟೀಚರ್ಸ್ ಇಲ್ಲ. ಇಲ್ಲಿ 1 to 7th ಒಂದು ಟೀಚರೇ ಮೇಂಟೈನ್ ಮಾಡ್ಕೊಂಬರ್ತಾಯಿದ್ರು. ಈಗ ಮತ್ತೆ ಮಕ್ಕಳ ಹಕ್ಕುಗಳ ಆಯೋಗ ಇವರೆಲ್ಲ ಬಂದುಬಿಟ್ಟು ಈಗ ಶಿಕ್ಷಕರನ್ನು ಕೊಡಲೇಬೇಕಂತ ಹೇಳ್ಬಿಟ್ಟು ಈಗ ಕಳೆದ ವರ್ಷ 3 ಜನ ಟೀಚರ್ಸ್ನ ಕೊಟ್ಟಿದ್ದರು. ಮಕ್ಕಳು ಭಾಳ ವೀಕ್ ಇರೋದ್ರಿಂದ ಅವ್ರಿಗೆ ಮನೆ ಮಾತು ತಮಿಳು ಮತ್ತು ಇವರು ಇಂಗ್ಲೀಷ್ ಮೀಡಿಯಮ್ ಓದೋದಕ್ಕೆ ಬರ್ತಾರೆ. ಪ್ರೈಮರಿನಲ್ಲಿ ಕನ್ನಡ ಮೀಡಿಯಮ್ ಓದಿರ್ತಾರೆ ಕೆಲವರು. ಹಂಗಾಗ್ಬಿಟ್ಟು ಇಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಅವ್ರು ಪರೀಕ್ಷೆ ಬರೆಯುವಾಗ ಬಹಳ ಕಷ್ಟಪಡ್ತಾರೆ. ನಾವು ಮ್ಯಾಕ್ಸಿಮಮ್ ಎಷ್ಟು ಶ್ರಮ ಹಾಕಿದರೂ ಕೂಡ ಅವ್ರಿಗೆ ಬಹಳ ಕಷ್ಟ ಆಗ್ತಾಯಿದೆ. ಯಾಕೆಂದರೆ ಚಿಕ್ಕ ಮಕ್ಕಳು LKG UKG ಮಕ್ಕಳಿಗೆ ಯಾವ ಥರ ಕಲಿಸ್ಬೇಕು ಅಷ್ಟು ನಾವು ಕೆಳಗೆ ಹೋಗ್ಬಿಟ್ಟು ಅವ್ರನ್ನ ಓದಿಸುವಂಥ ಪ್ರಯತ್ನ ಮಾಡಿಕೊಂಡೇ ಬರ್ತೀವಿ. ಆನ್ಸರು ಅವರು ಬಯಾಟ್ ಮಾಡಿ ಹೇಳ್ತಾರೆ, ಆದರೆ ಕೈಯಲ್ಲಿ ಅವ್ರಿಗೆ ಪೆನ್ ಕೊಟ್ಟು ಬರೆಯೋಕ್ಕೆ ಅಂತ ಪ್ರಯತ್ನ ಮಾಡಿಬಿಟ್ರೆ 1 ಮಾರ್ಕ್ ಕೂಡ ತಗೊಳ್ಳಲ್ಲ. ಆ ಥರ ಮಕ್ಕಳುಗಳು ಬಹಳಷ್ಟು ಜನ ಇಲ್ಲಿ ಇರೋದ್ರಿಂದ ಫಲಿತಾಂಶ ತುಂಬ ಕುಸಿದೋಯ್ತು ಸರ್. ಈ ಸತಿ ನಾನು ಇದಕ್ಕೆ ತುಂಬ ವಿಷಾದ ವ್ಯಕ್ತಪಡಿಸ್ತೀನಿ. ಸರ್ಕಾರದ ಹಂತದಲ್ಲಿ ಇದು ಈಗ 25 ವರ್ಷದಿಂದ ಪತ್ರ ವ್ಯವಹಾರ ನಡೀತಾ ಇದೆ. ನಾವು ಅನುದಾನಿತ ಶಾಲಾ ಸಿಬ್ಬಂದಿ ಅವರು ಬೇರೆ ಶಾಲೆಗೆ ನಮ್ಮನ್ನು ಕಳಿಸಿದ್ವಿ, ಈ ಶಾಲೆನ ಸರ್ಕಾರಕ್ಕೆ ವಶಕ್ಕೆ ಪಡ್ಕೊಳ್ರಿ, ಇತಿಹಾಸ ಇರುವಂಥ ಒಂದು ಈ ಶಾಲೆನ ಈ ಸಮುದಾಯ, ಯಾಕೆಂದರೆ ಇಲ್ಲೆಲ್ಲ ಕೂಲಿ ಕಾರ್ಮಿಕರೇ ಸುತ್ತಾ ಇದ್ದಾರೆ, ಸಾವಿರಾರು ಜನ. ಸುಮಾರು 10 ವಾರ್ಡ್ಗಳಿದೆ, 1 ಕಿಲೋಮೀಟ್ರ್ ವ್ಯಾಪ್ತಿನಲ್ಲಿ 10 ವಾರ್ಡ್ಗಳಿದೆ. ಈ ಶಾಲೆ ಉಳಿಸ್ಕೊಳ್ಳುವಂಥ ಜವಾಬ್ದಾರಿಯನ್ನು ನಿಜವಾಗ್ಲೂ ಮಾಡ್ಬೇಕು ಸರ್. ಅದು ನಮ್ಮ ಆಸೆ. ನಮ್ಮನ್ನು ಬೇರೆ ಅನುದಾನಿತ ಶಾಲೆಗೆ ಬೇಕಂದ್ರೆ ಹಾಕ್ಬಿಡ್ಲಿ ಸರ್ಕಾರ, ನಾವು ಎಲ್ಲ ಒಂದು ಕಡೆ ನಿವೃತ್ತಿ ಪಡ್ಕೊತೀವಿ. ಆದರೆ ಈ ಶಾಲೆನ ಉಳಿಸಿ ಇದನ್ನು ಮುಂದುವರಿಸುವಂಥ ಒಂದು ಕೆಲಸನ ತಾವು ಮಾಡಿಕೊಡ್ಬೇಕು. ಆ ದಿಸೆಯಲ್ಲಿ ತಮ್ಮ ಪ್ರಯತ್ನ ಇರಲಿ ಅಂತ ನಾನು ಕಳಕಳಿ ಮನವಿ ಮಾಡ್ಕೊಳ್ತೀನಿ. ಈಗ ಸಿಬ್ಬಂದಿ ಕೊರತೆ ಅಂತ ಬೇರೆ ಹೇಳ್ತಾ ಇದ್ರಿ. ಆಮೇಲೆ ಈ ವರ್ಷ ಎಷ್ಟು ಜನ ಮಕ್ಕಳು ಎಕ್ಸಾಮ್ ಬರೆದಿದ್ರು, ಮತ್ತು ಎಷ್ಟು ಜನ ಎಲ್ಲರೂ ಫೇಲ್ ಆಗಿದ್ದಾರೆ? ಅದಕ್ಕೆ ಏನು ಸಿಬ್ಬಂದಿ ಕೊರತೆ ಕಾರಣನ ಅಥವಾ ಏನು ಅಂತ ಹೇಳ್ಬೋದು? ಸಿಬ್ಬಂದಿ ವಿಜ್ಞಾನ ಶಿಕ್ಷಕರಿಲ್ಲ ಸರ್, ಆಮೇಲೆ ಹಿಂದಿ ಶಿಕ್ಷಕರು ಇಲ್ಲ. ನಮ್ಮ DDPI ಸಾಹೇಬರು ಕೊನೆಯಲ್ಲಿ ಹಿಂದಿ ಟೀಚರ್ಸ್ ಕೂಡ ಡೆಪ್ಟೇಷನ್ ಹಾಕ್ಕೊಟ್ರು. 1 ತಿಂಗಳು ಅಂದರೆ ಒಂದು ವಾರದಲ್ಲಿ 2 ದಿನ ಬಂದು ಪಾಪ ಅವರು ಭಾಳ ಎಫರ್ಟ್ ಹಾಕಿದ್ರು. ಆದರೆ ಮಕ್ಕಳು ಹಿಂದಿ ಏನೇನು ಗೊತ್ತೇ ಇಲ್ಲ, ಗೊತ್ತಿಲ್ಲ. ಆ ಥರ ಪರಿಸ್ಥಿತಿನಲ್ಲಿ ಹಿಂದಿ ಶೂನ್ಯ ಫಲಿತಾಂಶ ಆಯಿತು ಸರ್. ಈಗ ಮತ್ತೆ ಏನು ಪ್ರಯತ್ನ ಮಾಡ್ತಾ ಇದ್ರಿ?
ಈಗ ನಾವು ಇವತ್ತಿಂದ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಕ್ಕಳನ್ನೆಲ್ಲ ಕರೆಸಿದ್ವಿ. ಕರೆಸಿ ಅವ್ರಿಗೆ ಮತ್ತೆ 26ನೇ ತಾರೀಕು 2ನೇ ಪರೀಕ್ಷೆ ಇರೋದ್ರಿಂದ ಅವ್ರಿಗೆ ಪೂರಕ ಪರೀಕ್ಷೆಗೆ ನಾವು ಅವ್ರಿಗೆ ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ. ಮಕ್ಕಳನ್ನು ಬಂದಿದ್ದಾರೆ, ನಾವು ಪ್ರಯತ್ನ ಮಾಡ್ತೀವಿ ಸರ್. ಇದಿಷ್ಟು ಶಾಲಾ ಮುಖ್ಯೋಪಾಧ್ಯಾಯರ ಮಾತು. ಅಂದರೆ ಶಾಲೆಯಲ್ಲಿ ಸಿಬ್ಬಂದಿ ಕೊರತೆ ಹಾಗೂ ಮಕ್ಕಳಿಗೆ ಭಾಷಾ ಜ್ಞಾನದ ಕೊರತೆಯಿಂದಾಗಿ ಈ ರೀತಿಯ ಫಲಿತಾಂಶ ಬಂದಿದೆ ಅನ್ನುವಂಥದ್ದು ಮುಖ್ಯೋಪಾಧ್ಯಾಯರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.